ಆಮೇಲೆ ನಮ್ಮ ಇವರು ಬಂದಿಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು, ನೀವು ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ದೀರಿ, ಸಂಘರ್ಷಕ್ಕೆ ಇಳಿಬಾರ್ದು ಕೇಂದ್ರ ಸರ್ಕಾರದ ಜೊತೆ. ನೋಡಿ, ನಾನಿದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ 2018ರಲ್ಲಿ 150 ದಿನ ಕೇಳಿದೆ, ತಕ್ಷಣ ಕೊಟ್ಬಿಟ್ರು 15 ದಿನದಲ್ಲಿ. ನಿಮಗೆ ಕೊಡಲಿಲ್ಲ. ಅದರಿಂದ ಅಪ್ರೋಚ್ ಸರಿಯಾಗಿರಬೇಕು. ನಾವು ಪತ್ರ ಬರೆದಿದ್ದೀವಿ, ನಾನು ಬರೆದಿದ್ದೀನಿ, ಗ್ರಾಮೀಣಾಭಿವೃದ್ಧಿ ಸಚಿವರು ಬರೆದಿದ್ದಾರೆ, ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ಹೋಮ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿದ್ದೀನಿ. ಬರಗಾಲ ಇದೆ ಕರ್ನಾಟಕದಲ್ಲಿ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲದಿಂದ ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ, ರೈತರು ಕಷ್ಟಪಡ್ತಾ ಇದ್ದಾರೆ, ಹಳ್ಳಿಗಾಡಿನಲ್ಲಿ ಜೀವನ ಕಷ್ಟ ಆಗಿದೆ. ಇವತ್ತು 100 ದಿನಗಳು ಕೊಡ್ತಿರಲ್ಲ NREGSನಲ್ಲಿ, 100 GSನಲ್ಲಿ, ಅದನ್ನು 150 ದಿನ ಮಾಡಿಕೊಡಿ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು, ಅಮಿತ್ ಶಾ ಅವರಿಗೆ ಪತ್ರ ಬರೆದು, ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ, 5 ಸಾರಿ ಹೋಗಿದ್ದು ಬಂದಿದ್ದಾರೆ. ಆಮೇಲೆ 17 ಲೆಟರ್ಗಳನ್ನು ಬರೆದಿದ್ದೀವಿ. ಒಮ್ಮೆ ಮಾತ್ರ ಅಮಿತ್ ಶಾ ಅವರು ನಿಮ್ಮ ಪತ್ರ ತಲುಪಿದೆ ಅಂತ ಉತ್ತರ ಕೊಟ್ಟರು. ಇನ್ನು 16 ಪತ್ರಗಳಿಗೆ ಉತ್ತರನೇ ಇಲ್ಲ. ನೋ ರೆಸ್ಪಾನ್ಸ್ ಅಟ್ ಆಲ್. ಇದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿಬೇಕಾ, ಒಕ್ಕೂಟದ ವ್ಯವಸ್ಥೆ ಅಂತ ಕರಿಬೇಕಾ? ಹೇಳಿ ನೋಡೋಣ.